ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ನ್ಯೂ ವ್ಲಾಗ್. ಇವತ್ತು ಗುರು ಪೌರ್ಣಮಿ ಇದೆ, ಅದಕ್ಕೋಸ್ಕರ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ಅಲ್ಲಿ ಇವತ್ತು ವಿಶೇಷ ಪೂಜೆ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ ಅಲ್ಲಿಗೆ. ಎಲ್ರಿಗೂ ದೇವ್ರ ದರ್ಶನ ಮಾಡುತ್ತೆ. ಲೆಟ್ಸ್ ಗೋ. ಏನಾದ್ರು ಮಾತಾಡ ಏನಕ್ಕೆ ರಾಜ್ಕಂತಿದ್ಯ ಆಯ್ತು, ಯಾರು ನೋಡ್ತಾರೆ ಅಂತ ಹುಡುಗಿರು ನೋಡ್ತಾರೆ. ಆಯ್ತು ಬಿಡು, ನಾನು ಇಲ್ಲಿ ಇಟ್ಕೊಂತೀನಿ, ನಾನ್ ನೋಡ್ಕೊಂತೀನಿ. ಏನಕ್ಕೆ ಇಷ್ಟು ನಾಚ್ಕಂತಿ? ಆಯ್ತು, ಏನಕ್ಕೆ ಇಷ್ಟು ನಾಚ್ಕಂತೀಯ? ಮೈಕ್ ಬೇರೆ ಮಾತಾಡು. ಆಯ್ತು, ಏನು ಮಾತಾಡಲ್ಲ. ಏನು ಸ್ಮಾರ್ಟ್ ಆಗಿದೆ ಅಂತ ನೀನ್ ಕಂಟೆಂಟ್ ಬೇಕಾ? ಧನುಷ್ ಹತ್ರ ಕರ್ಕೊಯ್ತೀನಿ. ಬಾ, ಸರಿ ಆಯ್ತು, ಬಾಯ್ ಬಾಯ್. ಇನ್ನು ಫ್ರೆಂಡ್ಸ್ ಬರ್ಬೇಕು, ಹತ್ಕೊಂಡು ಹೋಗ್ಬೇಕು. ಒಂದು ಸೀನ್ ಆಗೋಯ್ತು ಈಗ. ನಮ್ಮ ಫ್ರೆಂಡ್ಸ್ಗೋಸ್ಕರ ಕಾಯ್ತಿದ್ದೆ, ಬಸ್ ನಿಲ್ಸದೆ ಅಂತ ಕಾಯ್ದೆ, ಬಸ್ ನಿಲ್ಸದೆ ಇಲ್ಲ, ಸೀದಾ ಹೊಂಟು ಹೋಯ್ತು. ಅವ್ರೀಗ ಬೇರೆ ಬಸ್ಸಲ್ಲಿ ಅಲ್ಲಿ ಕಾಯ್ಕೊಂಡಿರ್ತಿದ್ದಾರೆ. ಬೇರೆ ಬಸ್ ಅವ್ರು ನಿಲ್ಸ್ಲೇ ಇಲ್ವಾ ನಿಮ್ಗೆ? ಹಾಯ್, ಸೇ ಹಾಯ್ ಟು ಮೈ ವ್ಲಾಗ್. ಹಾಯ್ ಟು ಮೈ ವ್ಲಾಗ್. ಈಗ ಹೋಗ್ತಾ ಇದೀವಿ ಬಸ್. ಇನ್ನು ಬಸ್ ಹುಡುಕ್ಬೇಕು. ಎಲ್ಲಿ ಗೊತ್ತಾ? ನಮ್ಮಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಲ್ಲತ್ತ ಸುಮ್ಮನೆ ಹೋಗ್ತಾ ಇರೋದು. ಎಲ್ಲಿ ಬಸ್ ಇಲ್ಲ ಇವಾಗ. ಬಸ್ ಇಲ್ಲ ಅಂದ್ರೆ ದತ್ತನ್ನ ವಾಪಸ್ ಕಳಿಸಿ ಕಾರ್. ಹೌದು, ಇದೇ ಕೆಲಸ. ಬಸ್ 100 ರೂಪಾಯಿ ಅಷ್ಟೇ. 500 ರೂಪಾಯಿ, 1000 ರೂಪಾಯಿ ಪೆಟ್ರೋಲ್ಗೆ. ಇವಾಗ ಪೆಟ್ರೋಲ್ ರೇಟ್ ಅದಕ್ಕೆ ಪೆಟ್ರೋಲ್ ದುಡ್ಡೆಲ್ಲ ಹೇಳಿ ಬಸ್ ಚಾರ್ಜ್ 100 ರೂಪಾಯಿ ಹೋಗುತ್ತೆ. ಮಿಕ್ಕಿ ಇದು ಪೆಟ್ರೋಲ್ ಹಾಕ್ಸೋದು. ಇವಾಗ ಪೆಟ್ರೋಲ್ ಅಷ್ಟೇ ಕಾರ್ ಹೋಗುತ್ತಾ? ಮತ್ತೆ ಹಂಗೇನೆ, ಇದು ಪೆಟ್ರೋಲ್ ದುಡ್ಡು ಬೇಡ ಹೋಗ್ಬೇಕಂದ್ರೆ ವಾಪಸ್. ಪೆಟ್ರೋಲಿಗೆಲ್ಲ ದುಡ್ಡು ಇಲ್ಲ, ಹೋಗೋಣ ಅಂತ ಇವಾಗ. ಅದ್ರಲ್ಲಿ ಏನ್ ಮಾತಾಡ್ತಾನೆ. ಇವಾಗ ಬಸ್ಸನ್ನು ಹುಡುಕ್ತಾ ಇದೀವಿ. ಬಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ಬಸ್ ಹೋಗ್ಬೇಕು, ಏನ್ ಕತೆ ನೋಡೋಣ ಬನ್ನಿ. ಲೆಟ್ಸ್ ಫೈಂಡ್ ಔಟ್. ಫೀಲ್ಡ್ ಇದೀವಿ, ಆಟೋ ಹತ್ತಿ ಹೋಗ್ತಾ ಇದೀವಿ ಒಲಿವತ್ತು ಅಂತ. ಇನ್ನೇನ್ ದೇವಸ್ಥಾನ ಬಂತು. ಅದೇ ಆಟೋ ಬಂತು, ಇನ್ನೇನ್ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ದೇವಸ್ಥಾನ ಬಂತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಬಸ್ ಎಕ್ಸ್ಪೀರಿಯನ್ಸ್ ಖರಾಬ್ ಆಗಿತ್ತು. ಅಂದ್ರೆ ಬಸ್ಸಲ್ಲಿ ಸುಮಾರು ಸಲ ಓಡಾಡಿದ್ದೀನಿ, ಇವತ್ತಂತೂ ಖರಾಬ್ ಆಗಿತ್ತು. 1 ಅವರ್ ಬರೋ ಜಾಗದಲ್ಲಿ 4 ಅವರ್ ಬಂದಿದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗ್ಬೋದಿತ್ತು ಇದು ಬದಲು. ಅದ್ರಲ್ಲಿ ಕಂಡಕ್ಟರ್ಗೆ ಪ್ಯಾಸೆಂಜರ್ಗೆ ಜಗಳ ಬೇರೆ. ಅವ್ನು ಪೊಲೀಸ್ ಸ್ಟೇಷನ್ ಹೋಗೋಣ ನೋಡಿ ಅಂತ, ಅಲ್ಲೊಂದು 10 ನಿಮಿಷ ವೇಸ್ಟ್ ಆಯ್ತು. ಕೊನೆಗೆ 1 ಅವರ್ ಬರೋ ಜಾಗಕ್ಕೆ 4 ಅವರ್ ತಗೊಂಡಿದೀವಿ ಅಷ್ಟೇ. ರೀಚ್ ಆಗಿದ್ದೀವಿ. ಹೋಗ್ತಾ ಇದೀವಿ ಆಟೋದಲ್ಲಿ. ಅದು ಎಲ್ಲಿ ಕೂತ್ಕೊಂಡು ಈಚೆ. ಓಕೆ, ದೇವಸ್ಥಾನದಲ್ಲಿ ಸಿಗ್ತೀನಿ, ಬಾಯ್. ಮತ್ತೊಂದು ಹೌ ವಾಸ್ ಯೋರ್ ಡೇ, ಹೆಂಗಿತ್ತು ಎಲ್ಲ? ಯಾರನ್ನ ಕೇಳ್ತಾ ಇರೋದು? ಎಲ್ರು ಇಬ್ರು ನಾವೇ ಎಕ್ಸ್ಪೀರಿಯನ್ಸ್ ಎಲ್ಲ. ದೇವರ ದರ್ಶನ ಚೆನ್ನಾಗಾಯ್ತು, ಜೊತೆಗೆ ಗುರುಗಳ ದರ್ಶನನೂ ಚೆನ್ನಾಗಾಯ್ತು. ಇವತ್ತು ಗುರು ಪೌರ್ಣಿಮೆ ವಿಶೇಷ. ಗುರುಗಳ ದರ್ಶನ, ಆ ದೇವಿ ದರ್ಶನ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಬಸ್ಪಜಿತಿ ಅದು ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ರೋಡಲ್ಲೆಲ್ಲ ಕುತ್ಕೊಂಡು ಎಲ್ರಿಗೂ ಒಂದು 4 ಕಾರು.
ಒಂದೂರಿಂದ ಇನ್ನೊಂದೂರ್ಗೆ ಹೋಗಿ ಅಷ್ಟೇ, ಅಲ್ಲಿ ಬಸ್ ಹತ್ತಣ ಅಂತ ಹೋಗಿ ಅಲ್ಲಿ ಆಟೋ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಸ್ಟ್ರೈನ್ ಆಗಿ ಹೋಗಿದೆ, ಎಲ್ಲಾರು ಫುಲ್ ಧೂಳಲ್ಲೆಲ್ಲ ಬಂದು ಮುಖ ಎಲ್ಲ ಹೊಟ್ಟೋಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಲೇ ಇಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡೋರೇ ಇಲ್ಲ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ಒಂದೂರಿಂದ ಇನ್ನೊಂದೂರ್ಗೆ ಆಟೋ, ಅಲ್ಲಿ ಬಸ್ಸಿಗೆ ಅರ್ಧ ಗಂಟೆ, ಎಲ್ಲ ಕಡೆ ಅರ್ಧ ಏನ್ ಗಂಟೆ. ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆ ವೆಯ್ಟ್ ಮಾಡಿಸಿದ್ರಿ, ಎಲ್ಲ ಕಡೆ ಬಸ್ಸು ಕಾಯ್ದು ಸಾಕಾಗೋಯ್ತು. ಸೊ ಏನ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಏನ್ ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಓಕೆ, ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ. ನಿಮ್ಮ ಮಾತಾಡ ಕಟ್ ಮಾಡ್ಕೊಂತೀನಿ. ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇವತ್ತು ಚೆನ್ನಾಗಿತ್ತು. ಟೆಂಪಲ್ಗೆ ಹೋಗೋದು ಫೀಲ್ ಯಾವಾಗಲೂ ಚೆನ್ನಾಗಿರುತ್ತೆ, ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇರುತ್ತೆ. ಇಷ್ಟೊತ್ತಾದರೂ ಎದ್ಬರ್ಬೇಕಂತ ಅನ್ಸಲ್ಲ. ಅಂಥದ್ದಲ್ಲಿ ಗುರುಪೂರ್ಣಿಮೆ ಒಳ್ಳೆ ದರ್ಶನ ಆಯಿತು, ಎಲ್ಲ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅಂದರೆ ಬಸ್ ಒಂದೇ ಬಸ್ಸಲ್ಲಿ ಬರೋದು ತೊಂದರೆ ಇಲ್ಲ, ಬಸ್ಸಿಗೆ ಕಾಯೋದು ತೊಂದರೆ. ಬರ್ತಾ ಬೇರೆ ಜಗಳ, ಬರ್ತಾ ಕಾಯೋದು, ಫುಲ್ ಟಯರ್ಡ್ ಆಗಿ ಮನೆಗೆ ಹೋಗಿ ಅಷ್ಟು ಊಟ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಜೊತೆ ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿರೋದು. ಬಸ್ಸಲ್ಲಿ ಟ್ರಾವೆಲ್ ಮಾಡೋರೆ ಎಲ್ಲ ಬರೀ ಕಾರ್ ಎ ಸಿ ಕಾರ್ ಅಂತ. ಇವತ್ತು ಹೆಂಗಿತ್ತು ಕಾಯೋದು ನಿಮ್ಮ ಸಪೋರ್ಟಿಂದ ನಾವು ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಸೊ ದಟ್ ಐ ಕ್ಯಾನ್ ಬೈ ಅ ಕಾರ್. You don't have a car. Your family don't have a car. ನೋ. ಥ್ಯಾಂಕ್ಸ್. ಬಾಯ್. Guys, make sure to like, share and subscribe to Simhan. Thank you. Good night.